ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಎಸ್ ಬಿ ಹುರ್ತಿಯ ಈ ಒಂದು ಸ್ಕಾಲರ್ಶಿಪ್ ವಿಡಿಯೋ ನೋಡಲು ನಿಮಗೆಲ್ಲ ಗೊತ್ತಿರಬಹುದು, ನಿಮ್ಮ ಹತ್ರ ಈಗಾಗಲೇ ಲೇಬರ್ ಕಾರ್ಡ್ ಇದೆ, ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆ. ಸೊ ನಿಮ್ಮ ಇಬ್ಬರು ಮಕ್ಕಳ ಒಂದು ಶೈಕ್ಷಣಿಕ ಸಹಾಯಧನ ಪಡೆಯಲು ಆನ್ಲೈನ್ ಮೂಲಕ ಈಗಾಗಲೇ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಅಂತಾರೆ. ಸೊ ನಿಮ್ಮ ಎರಡು ಮಕ್ಕಳಿಗೆ ಸರ್ಕಾರ ಸ್ಕಾಲರ್ಶಿಪ್ ಹಣ ನೀಡುತ್ತೆ. ಈ ಒಂದು ಲೇಬರ್ ಕಾರ್ಡ್ ಇರೋರ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಣ ನೀಡುತ್ತೆ ಪ್ರತಿ ವರ್ಷ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸೊ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಎಲ್ಲಿ ಹೇಗೆ ಸಲ್ಲಿಸಬೇಕು, ಯಾವ ದಾಖಲೆಗಳು ಬೇಕಂತ ನಾನು ಇದರಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇದು ನೋಡ್ಬೋದು, ನಿಮಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವೆಬ್ಸೈಟನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ಒಂದು ಸ್ಕ್ರಾಲಿಂಗ್ ಕೂಡ ಹೋಗ್ತಾ ಇದೆ, ನೋಡ್ಬೋದು ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಇಲ್ಲಿ 2024 ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ 2 ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಪಡೆಯಲು SSP ಪೋರ್ಟಲ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ. ಸೊ ಇಲ್ಲಿ ನಾನು ನೋಡ್ಬೋದು, ಕೊನೆಯ ದಿನಾಂಕ 31/5/2024 ಕೊನೆಯ ದಿನಾಂಕ ಇದೆ. 31/5/2024 ಅಂದರೆ ಇದೇ ತಿಂಗಳು 31 ಕೊನೆಯ ದಿನಾಂಕ ಇದೆ. ಸೊ ಈಗಲೇ ನಿಮ್ಮ ಒಂದು ಮಕ್ಕಳ ಸ್ಕಾಲರ್ಶಿಪ್ಗೋಸ್ಕರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಲಾಭ ಪಡೆಯಬೇಕು. ವಿಡಿಯೋ ಕೆಳಗಡೆ ಈ ಒಂದು ಲಿಂಕ್ ಕೊಟ್ಟಿರ್ತೇನೆ. SSP ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೋಡಿ ಇನ್ನೊಂದು ಸಲ ಇಲ್ಲಿ ಬರ್ತಾ ಇದೆ ಸ್ಕ್ರೋಲಿಂಗು. ನಿಮ್ಮ ಶೈಕ್ಷಣಿಕ ಸಹಾಯಧನ ಪಡೆಯಲು ಫಲಾನುಭವಿಯು ಬ್ಯಾಂಕ್ ಖಾತೆಯನ್ನು ಕೂಡ NPCI ಜೊತೆಗೆ ಲಿಂಕ್ ಮಾಡಿರಬೇಕು. ಹಾಗೂ ಈ ಒಂದು 31/5/2024 ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿದೆ. ಸೊ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು.